ಮತ್ತು ಪಾರ್ಟಿ ದುಡ್ಡಿಲ್ಲ ಆಗ್ತದೆ ರೀ. ನಮ್ಮ ಖಾದ್ರಿ ಅವರು ಇವರು ಪ್ರಬಲ ವಿರೋಧಿ ವಿಜಯಪುರದಲ್ಲಿ ಖಾದ್ರಿ ಅವರು ಸ್ಪಷ್ಟ ಹೇಳ್ತಾರೆ, ತಮ್ಮ ಮಗನ ಮದುವೆ ಸಲುವಾಗಿ ಅಧಿಕಾರಿಗಳಿಂದ ದುಡ್ಡು ವಸೂಲು ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತದೆ ನೇರ. ಮಗನ ಮದುವೆಗಾಗಿ ದುಡ್ಡು ಕೂಡಿಸುವಂಥ ಯತ್ನಾಳರಿಗೆ ರಾಜ್ಯ ಮಟ್ಟದಲ್ಲಿ ದೊಡ್ಡ ಪಕ್ಷ ಕಟ್ಟೋದು ದುಡ್ಡು ಎಷ್ಟು ಬೇಕು ಎಲ್ಲ ಪಕ್ಷ ಮಾಡ್ತಾ ಇದ್ದಾರೆ. ಪಾಪ ಅವ್ರು ಮಾಡ್ತಾ ಇರೋ ತಪ್ಪತ್ತು ಹೇಳ್ತಾ ಇಲ್ಲ. ಯಾಕಂದರೆ ಅಂಥ ವಿಜಯ್ ನಮ್ಮ ಯಾರು VRL ದೊಡ್ಡ ಪ್ರಮಾಣದಲ್ಲಿ ಕನ್ನಡ ಪಕ್ಷನೂ ಕಟ್ಟಲಿಕ್ಕೆ ಹೋದರು. ಏನಾಯಿತು? ಲಂಕೇಶ್ ಹಿಂದೆ ನೀವು ನೋಡಿದ್ರೆ ಇತಿಹಾಸ, ಅವರು ಏನೋ ಪಕ್ಷ ಪ್ರಗತಿ ರಂಗಗಾಂಧಿಯವರು ಮಾಡಲಿಕ್ಕೆ ಹೋದರು, ಆಗಲಿಲ್ಲ. ಮತ್ತು ಕರ್ನಾಟಕದ ಇಲ್ಲಿವರೆಗೆ ಈಗ ಅದು ಸ್ವತಃ ಯಡಿಯೂರಪ್ಪನವರ KJP ಗೊತ್ತದ ಅವ್ರಿಗೂ ಏನಾಯ್ತು ಅಂದ್ರೆ ಬಾಳೆ KJP ಬಿದ್ದೋಗಿದ್ದು ಗೊತ್ತದ. ಸ್ವತಃ ಯಡಿಯೂರಪ್ಪನವ್ರು ಎಲ್ಲ ಕಡೆ ನಮ್ಮದೆಲ್ಲ ಏನೋ ಭಾಳ ಪ್ರಯತ್ನ ಮಾಡಿದರು. ತಾವು ಕೈ ಸುಟ್ಕೊಂಡ್ರು BJP ಮನೆಗೆ ಕಳಿಸಿದ್ರು. ಅದೊಂದು ಮಾಡಿದ ಸಾಧನೆ. ಯತ್ನಾಳ್ ಜೊತೆಗೆ ಯಾರು ಬರ್ತಾರೆ? ಈಗಾಗಲೇ BJP ಒಳಗೆ ಎಲ್ಲರೂ ಗಟ್ಟಿ ಆಗಲಿಕ್ಕೆ ತಾರೆ ನಮ್ಮ ಯಡಿಯೂರಪ್ಪ ಜೊತೆಗೆ. ಅಲ್ಲಿ ಒಳಗೆ ವಿರೋಧ ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ, ಆದರೆ ಹೊರಗೆ ಬರಬೇಕಲ್ಲ ಇವ್ರ ಜೊತೆಗೆ. ಮೋಸ್ಟ್ಲಿ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಬರೋದಿಲ್ಲ ಆರ್ಥಿಕ ಮಾರ್ಕ್ಸ್ ಹೇಳಿದ್ದು ಭಾಳ ಸತ್ಯದ ರೀ. ದುಡ್ಡಿದ್ರೆ ಅಲ್ಲ, ದುಡ್ಡಿದ್ರೆ ಏನೂ ಇಲ್ಲ. ಆದರೂ ಪಕ್ಷ ಕಟ್ಟಲಿಕ್ಕೆ ಹೊರಟಿದ್ದಾರೆ. ಹಿಂದುತ್ವದ ನೆಲೆಗಟ್ಟಿನಲ್ಲಿ ಪಕ್ಷ ಕಟ್ಟಬೇಕು ಮಾಡ್ತಾ ಇದ್ದಾರೆ. ಬುಲ್ಡೋಜರ್ ಪಕ್ಷ ಮಾಡಬೇಕು ಹೊರಟಿದ್ದಾರೆ. JCB ಬುಲ್ಡೋಜರ ಇವುಗಳನ್ನ ಹೇಳಿದ ತಕ್ಷಣ ದೊಡ್ಡ ಸಮುದಾಯ ಇವರನ್ನು ದೂರ ಸರಿದು ಹೋಗಿಬಿಡ್ತದೆ. ಜೊತೆಗೆ ಮತಗಳ ಮೇಲೆ ಕಣ್ಣಿಟ್ಟಂಥ ಯಾವುದೇ ರಾಜಕಾರಣಿ ಇವ್ರ ಜೊತೆ ಗುರುತಿಸ್ಕೊಳಕ್ಕೆ ಬೇಡಪ್ಪ ಅಂತಾರೆ. ಹೌದು, ಒಳಗೆ ಸಿಟ್ಟದ ಸಾಕಷ್ಟು ಏನೋ ಮಾಡ್ಬೇಕಂತದ ಅವರಲ್ಲಿ, ಆದರೂ ಒಪ್ಪೋದಿಲ್ಲ. ಹಿಂದೆ ಬೇಕಾದ ಮಾತಾಡ್ತಾರೆ, ಮೈಕ್ ಹಿಂದೆ ಅಥವಾ ವಿಡಿಯೋ ಹಿಂದೆ.